ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ನಿಲ್ಲದ ಗೋಳಿನ ಕಥೆ. ಗುಡ್ಡ ಕುಸಿತದಿಂದಾಗಿ ಬೀದಿಗೆ 30ಕ್ಕೂ ಹೆಚ್ಚು ಕುಟುಂಬ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತದ ನಂತರ 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಂದಿವೆ. ಉಳುವರೆ ಗ್ರಾಮದ 30ಕ್ಕೂ ಹೆಚ್ಚು ಕುಟುಂಬಗಳು ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಆತಂಕದಲ್ಲೇ ಇಲ್ಲಿನ ಗ್ರಾಮದ ನಿವಾಸಿಗಳು ಬದುಕ್ತಾ ಇದ್ದಾರೆ. 2 ಮನೆಗಳು ಈಗಾಗಲೇ ನೆಲಸಮ ಆಗಿವೆ. 30ಕ್ಕೂ ಹೆಚ್ಚು ಮನೆಗಳು ಸಂಕಷ್ಟಕ್ಕೀಡಾಗಿವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿದು ಬೀಳುವಂತ ಆತಂಕದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿರೋದು. ಕಾಳಜಿ ಕೇಂದ್ರದಲ್ಲಿ ಜೀವನ ಸಾಗಿಸ್ತಿರುವಂತಹ ಕುಟುಂಬಗಳು, ಬಹುತೇಕ ಮೀನುಗಾರಿಕೆಯನ್ನು ನಂಬಿರುವಂತಹ ಕುಟುಂಬಗಳಲ್ಲಿವೆ. ಸೊ ಅವರೆಲ್ಲರೂ ಕೂಡ ಈಗ ಕಾಳಜಿ ಕೇಂದ್ರದಲ್ಲಿ ಬಂದು ಜೀವನ ಸಾಗಿಸ್ತಾ ಇದ್ದಾರೆ. ಸೊ ಉತ್ತರ ಕನ್ನಡ ಜಿಲ್ಲೆ ಶಿರೂರಿನಲ್ಲಿ ಮಳೆಯ ಅಬ್ಬರ. ಸೊ ಬೇರೆ ಬೇರೆ ಕಡೆ ಈಗ ನಾವೇನು ಒಂದು ಕಡೆ ಗುಡ್ಡ ಕುಸಿತು, ಆ ಕ್ಯಾಂಟೀನ್ ಏನೋ ಟೀ ಅಂಗಡಿ ಇತ್ತು, ಆ ಭಾಗ ಅಲ್ಲದೇನೆ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಅಲ್ಲೇನೆ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದೆ. ಸೊ ಹೆಂಚಿನ ಮನೆಗಳೆಲ್ಲವೂ ಕೂಡ ಕುಸಿದು ಬಿದ್ದಿರೋದ್ರಿಂದ ಸದ್ಯಕ್ಕೆ ಕಾಳಜಿ ಕೇಂದ್ರದಲ್ಲಿ ಇವರೆಲ್ಲ ಇದ್ದಾರೆ. ನೋಡಿ ಜಮೀನು ತೋಟ ಎಲ್ಲ ಹೇಗಾಗಿದೆ ಅಂತ. ಸೊ ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತಗೊಂಡು ಅದರ ಇಫೆಕ್ಟ್ ಪಕ್ಕದಲ್ಲಿರುವಂಥ ಉಳುವರೆ ಗ್ರಾಮಕ್ಕೆ ತಟ್ಟಿದೆ. ಅಲ್ಲಿರುವಂತಹ ಸುಮಾರು ಒಂದು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ. ಯಾಕಂದರೆ ಇಲ್ಲಿಂದ ಒಂದು 800 ಮೀಟರ್ ಆ ಕಡೆ ಗುಡ್ಡ ಕುಸಿತಗೊಂಡಿದೆ. ಅದರ ಇಫೆಕ್ಟ್ ಈ ಬದಿಯಲ್ಲಿರುವಂತಹ ಗ್ರಾಮಕ್ಕೆ ತಟ್ಟಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಮನೆಗಳು ಪೂರ್ತಿಯಾಗಿ ಬಿದ್ದಿವೆ. ಕೆಲವು ಮನೆಗಳು ಅರ್ಧಂಬರ್ಧ ಬಿದ್ದಿದೆ, ಕೆಲವು ಮನೆಗಳು ಪೂರ್ತಿಯಾಗಿ ಬಿದ್ದಿದೆ. ಅಷ್ಟೇ ಅಲ್ಲದೆ ಆ ಸಾಲಿನಲ್ಲಿ ಏನು ಮನೆಗಳು ಕಾಣಿಸ್ತಾ ಇದ್ದಾವೆ ಆ ಸುಮಾರು ಎಲ್ಲ ಮನೆಗಳು ಶೀತಲಾವಸ್ಥೆಯಲ್ಲಿವೆ. ಅಷ್ಟೇ ಅಲ್ಲದೆ ಕೆಲವು ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿಯೂ ಇಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು ಧರೆಗುಡಿದೆ ಅಂತ. ಅಷ್ಟೇ ಅಲ್ಲದೆ ಪೂರ್ತಿಯಾಗಿ ಫ್ಲಡ್, ಒಂದು ದೊಡ್ಡ ಮಟ್ಟದ ಫ್ಲಡ್ ಒಂದು ಬಂದುಬಿಟ್ಟು ಹೋಗಿದೆ ಅನ್ನುವಷ್ಟರಲ್ಲಿ ಮಟ್ಟಿಗೆ ಇಲ್ಲಿ ದೃಶ್ಯ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಗುಡ್ಡ ಕುಸಿತ ಆಗಿರೋದು ಶಿರೂರಿನಲ್ಲಿ, ಆದರೆ ಅಲ್ಲಿರುವಂತಹ ಜನರು ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದರ ಇಫೆಕ್ಟ್ ಇಲ್ಲಿಗೆ ತಟ್ಟಿದೆ. ಇಲ್ಲಿರುವಂಥ ಜನರು ಪೂರ್ತಿಯಾಗಿ ಬೀದಿ ಪಾಲಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಜನರು ಎಲ್ಲರೂ ಸಹಿತ ಈಗ ಉಳುವರೆ ಗ್ರಾಮದಲ್ಲಿರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಅಲ್ಲಿ ಅವರು ವಾಸ್ತವ್ಯವನ್ನು ಮಾಡಿದ್ದಾರೆ. ಆದರೆ ಇಂದಿಲ್ಲ ನಾಳೆ ನಮ್ಮ ಮನೆಗೆ ಹೋಗಲೇಬೇಕು ಎಂಬ ಆತಂಕವೂ ಇದೆ. ಆದರೆ ಆ ಮನೆಗೆ ಯಾವ ರೀತಿಯಾಗಿ ಹೋಗಬೇಕು, ಈ ರೀತಿಯಾದಂಥ ಪರಿಸ್ಥಿತಿ ಇರುವಂಥ ಮನೆಗಳಲ್ಲಿ ನಾವು ಯಾವ ರೀತಿಯಾಗಿ ವಾಸಿಸಬೇಕು ಎಂಬ ಪ್ರಶ್ನೆಯೂ ಸಹಿತ ಅವರಲ್ಲಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಇದೇ ಸಾಲಿನಲ್ಲಿರುವಂತಹ ಮತ್ತೊಂದು ಆ ಬದಿಯಲ್ಲಿರುವಂತಹ ಅಜ್ಜಿ ಒಬ್ಬಳು ಈ ಗುಡ್ಡ ಕುಸಿತಗೊಂಡ ದಿನ ಕೊಚ್ಚಿಕೊಂಡು ಹೋಗಿದ್ದಾರೆ. ಅವರ ಮೃತದೇಹವೂ ಸಹಿತ ಇದುವರೆಗೂ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು, ಇಲ್ಲಿರುವಂಥ ಜನರು ಪೂರ್ತಿಯಾಗಿ ಭಯಭೀತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಮುಂದೆ ಏನಾಗಬಹುದು ಎಂಬ ಆತಂಕವೂ ಇದೆ. ಯಾಕೆಂದರೆ ಮೊನ್ನೆಯನ್ನು ಗುಡ್ಡ ಕುಸಿತಗೊಂಡಿತ್ತು, ಅದರ ಪಕ್ಕದಲ್ಲೇ ಇನ್ನು ಮತ್ತೆ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವಾಗ ಏನಾಗುತ್ತೆ ಎಂಬುದು ಅಲ್ಲಿ ಜನರಿಗೂ ಗೊತ್ತಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಪ್ರತಿದಿನ ಆತಂಕದಲ್ಲಿಯೇ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, ಟಿವಿ9 ಕಾರವಾರ.